ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸ್ನೇಹಿತರೆ, ಇದು 2ನೇ ಪಾರ್ಟ್ ವಿಡಿಯೋ ಆಗಿರುತ್ತದೆ. ಮೊದಲನೇ ಪಾರ್ಟ್ ವಿಡಿಯೋ ಯಾರ್ಯಾರು ನೋಡಿಲ್ಲ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಯಾಕಂದರೆ ಅದನ್ನು ನೋಡಾದ್ಮೇಲೆ ಇದು ನಿಮ್ಗೆ ಅರ್ಥ ಆಗುತ್ತೆ. ಹಾಗಾದರೆ ಇವತ್ತಿನ ಕತೆ ಬಗ್ಗೆ ಬರೋಣ. ಸ್ನೇಹಿತರೆ, ಇಂದಿನ ಭಾಗದಲ್ಲಿ ನಾವು ಹೇಳಿದ್ವಿ, ರಾಬರ್ಟ್ ಓಪನ್ಹೈಮರ್ ಎನ್ನುವಂಥ ವ್ಯಕ್ತಿ ಅಮೆರಿಕದ ನ್ಯೂಕ್ಲಿಯರ್ ಫಿಸಿಸ್ಟ್ ಆಗಿದ್ದ. ಅಷ್ಟೇ ಅಲ್ದಿರ ದ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ಗೆ ಆತ ಹೆಡ್ ಕೂಡ ಆಗ್ತಾನೆ. ತದನಂತರ ಏನಾಗುತ್ತೆ ಅಂದರೆ, ಲೆಸಿ ಗ್ರೋವರ್ ಎನ್ನುವಂಥವರು ಆ ಪ್ರಾಜೆಕ್ಟ್ಗೆ ಡೈರೆಕ್ಟ್ರಾಗಿ ಅಪಾಯಿಂಟ್ ಆಗಿರ್ತಾರೆ. ಆದರೆ ಅವರು ರಾಬರ್ಟ್ ಓಪನ್ಹೈಮರ್ನ ಒಂದು ಕೆಲಸ ಹಾಗೂ ಅವನ ಒಂದು ಬುದ್ಧಿಯನ್ನು ಕಂಡು ಅವನಿಗೆ ಆ ಪ್ರಾಜೆಕ್ಟ್ನ ಹೆಡ್ ಆಗುವಂಥ ಅವಕಾಶನ ನೀಡಿ ಅಲ್ಲಿರುವಂಥ ಎಲ್ಲ ಸುಪೀರಿಯರ್ ಆಫೀಸರ್ಗಳು ಕೂಡ ರಾಬರ್ಟ್ ಓಪನ್ಹೈಮರ್ ಬಗ್ಗೆ ಹೇಳ್ತಾರೆ. ಇಷ್ಟೇ ಅಲ್ದಿರ ಓಪನ್ಹೈಮರ್ ಎನ್ನುವಂಥ ವ್ಯಕ್ತಿ ಈ ಪ್ರಾಜೆಕ್ಟ್ನ ಹೆಡ್ ಆಗ್ತಾನೆ. ಆಗ ಸೃಷ್ಟಿಯಾಗೋದೆ ನಿಜವಾದಂಥ ಒಂದು ಆಟೋಮಿಕ್ ಬಾಂಬ್ಗೆ ಬೇಕಾದಂಥ ಡಿಸೈನ್ಗಳು. ಅದರಲ್ಲೂ ಪ್ರಮುಖವಾಗಿ 2 ರೀತಿಯಾದಂಥ ಪ್ರೋಟೋಟೈಪ್ಗಳನ್ನ ರಾಬರ್ಟ್ ಓಪನ್ಹೈಮರ್ ರೆಡಿ ಮಾಡ್ತಾರೆ. ಅಂದರೆ ರಾಬರ್ಟ್ ಓಪನ್ಹೈಮರ್ ಒಂದು ಪ್ರಾಕ್ಟಿಕಲ್ ಆಗಿ ಹಾಗೂ ಒಂದು ಮಿಲಿಟರಿ ಇಂಜಿನಿಯರಿಂಗ್ ಯೋಚನೆ ಮಾಡಿ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಪ್ರೋಟೋಟೈಪ್ನ ಸರ್ಕಾರದ ಮುಂದೆ ಮತ್ತು ಈ ಪ್ರಾಜೆಕ್ಟ್ನ ಇನ್ನಿತರ ಅಧಿಕಾರಿಗಳ ಮುಂದೆ ಮಡಗ್ತಾನೆ. ಪ್ರಮುಖವಾಗಿ ಆಟೋಮಿಕ್ ಬಾಂಬ್ಗೆ ಹಾಗೂ ಆ ಬಾಂಬ್ಗೆ ಬೇಕಾದಂಥ ಕೆಲವೊಂದು ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ಗಳು, ಹಾಗೆ ಕಾಂಪೊನೆಂಟ್ಸ್ಗಳು, ಹಾಗೆ ಇನ್ನಿತರ ಪ್ರತಿಯೊಂದನ್ನು ಅವನು ಆ ಪ್ರಾಜೆಕ್ಟ್ನ ಹೆಡ್ ಮತ್ತು ಸರ್ಕಾರದ ಮುಂದೆ ಹೇಳ್ತಾನೆ. ಅಷ್ಟೇ ಅಲ್ದಿರ ಆತ ತುಂಬಾ ಬುದ್ಧಿವಂತನಾಗಿದ್ದ. ಯಾಕಂದರೆ ಆತ ಮಿಲಿಟರಿ ಇಂಜಿನಿಯರಿಂಗ್ ಕೂಡ ಓದಿರ್ತಾನೆ. ಪ್ರಮುಖವಾಗಿ 2 ರೀತಿಯಾದಂಥ ಆಟೋಮಿಕ್ ಬಾಂಬ್ಗಳನ್ನ ಡಿಸೈನ್ ಮಾಡಬೇಕು ಅಂತ ಗೌರ್ಮೆಂಟ್ ಅವನಿಗೆ ಹೇಳುತ್ತೆ. ದ ಫ್ಯೂಷನ್ ವೆಪನ್ ಮತ್ತು ನ್ಯೂಕ್ಲಿಯರ್ ವೆಪನ್ ಎನ್ನುವಂಥ ಈ 2 ರೀತಿಯಾದಂಥ ಬೇರೆ ಬೇರೆ ಬಾಂಬ್ಗಳನ್ನ ತಯಾರು ಮಾಡಬೇಕು ಅಂತ ಅವರು ಹೇಳ್ತಾರೆ. ಇದೇ ರೀತಿಯೇ ಓಪನ್ಹೈಮರ್ ಕೂಡ ಅದರಲ್ಲಿ ಕೆಲಸ ಮಾಡ್ತಾನೆ. ಓಪನ್ಹೈಮರ್ ಅಲ್ದಿರನೇ ಇನ್ನಷ್ಟು ಸುಮಾರಷ್ಟು ಜನ ಈ ಪ್ರಾಜೆಕ್ಟ್ನಲ್ಲಿ ಭಾಳನೇ ಶ್ರಮಿಸಿ ಕಷ್ಟಪಡ್ತಾರೆ. ಆ ಬಾಂಬ್ಗೆ ದ ಲಿಟಲ್ ಬಾಯ್ ಅಂತ ಹೆಸರಿಕ್ತಾರೆ. ಹಾಗೆ ಇನ್ನೊಂದು ಬಾಂಬ್ಗೆ ದ ಫ್ಯಾಟ್ ಮ್ಯಾನ್ ಎನ್ನುವಂಥ ಹೆಸರನ್ನು ಮಡಗಿ, ತದನಂತರ ಇದು ಕೂಡ ಲಾಸ್ ಆಲ್ಮೋಸ್ಟ್ನಲ್ಲಿ ಇರ್ತಕ್ಕಂಥ ಒಂದು ಲ್ಯಾಬ್ರೇಟರಿಯಲ್ಲಿ ಈ ಬಾಂಬ್ ಕೂಡ ಪ್ರಿಪೇರ್ ಆಗುತ್ತೆ. ಅಷ್ಟೇ ಅಲ್ದಿರ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಏನು ನಾವು ಗಮನಿಸಬೇಕು ಅಂದರೆ, ಇದೆಲ್ಲ ಆಪರೇಷನ್ಗಳನ್ನ ಸರ್ಕಾರ ಹಾಗೂ ಮಿಲಿಟರಿ ಬೇಸ್ ಹಾಗೂ ಇನ್ನಿತರ US ಗುಪ್ತಚರ ಇಲಾಖೆಗಳು ಬಹಳನೇ ಸ್ಟ್ರಾಂಗ್ ಆಗಿ ಇದು ಹೊರಗಡೆ ಹೋಗ್ದಿರಂಗೆ ಕಾಪಾಡ್ಕೊಂಡು ಬಂದಿತ್ತು. ಅಷ್ಟೇ ಅಲ್ದಿರ ಇನ್ನೊಂದು ವಿಷಯ ನಾವು ಇನ್ನೊಂದೇನು ಗಮನಿಸಬೇಕು ಅಂದರೆ, ಈ ಪ್ರಾಜೆಕ್ಟ್ನಲ್ಲಿ ಬಹಳಷ್ಟು ಕಷ್ಟಪಟ್ಟು ಈ ಸೈಂಟಿಸ್ಟ್ಗಳು ಇದರ ಮೇಲೆ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ದಿರ ಇವ್ರಿಗೆ ಅಂತಲೇ ಅಲ್ಲಿ ಒಂದು ಟೆಸ್ಟಿಂಗ್ ಅಂತ ಒಂದು ಜಾಗನ ಗೌರ್ಮೆಂಟ್ ಅಪ್ರೂವ್ ಮಾಡುತ್ತೆ. ಆ ಪ್ರಾಜೆಕ್ಟ್ನ ನೀವಂಥ ಜಾಗದಲ್ಲಿ ಒಂದು ಲ್ಯಾಬ್ರೇಟರಿನ ಕೂಡ ಓಪನ್ ಮಾಡ್ತಾರೆ. ಅದು ಯಾವುದಕ್ಕೆ ಅಂದರೆ, ಅಲ್ಲಿ ಬಾಂಬ್ಗೆ ಬೇಕಾದಂಥ ಸಣ್ಣ ಪುಟ್ಟ ಎಲಿಮೆಂಟ್ಗಳ ಟೆಸ್ಟಿಂಗ್ ಎಲ್ಲ ಆ ಲ್ಯಾಬ್ರೇಟ್ರಿಲೇ ಆಗ್ತಾ ಇರುತ್ತೆ. ಅಷ್ಟೇ ಅಲ್ದಿರ ಇನ್ನೊಂದು US ಭಯ ಏನಿರುತ್ತೆ ಅಂದರೆ, ಒಂದು ವೇಳೆ ತನ್ನ ಮಿತ್ರನಾಗಿದ್ದ ಸೋವಿಯತ್ ಯೂನಿಯನ್ ಎಲ್ಲಾದರೂ ಇದರ ಬಗ್ಗೆ ಗೊತ್ತಾದರೆ ಅಲ್ಲಿ ಬಹಳನೇ ತೊಂದರೆ ಆಗುತ್ತೆ. ಅಷ್ಟೇ ಅಲ್ದಿರ ಇನ್ನಷ್ಟು ಮತ್ತು ಬಹಳಷ್ಟು ಬಾಂಬ್ಗಳ ರೇಸ್ ಮೇಲೆ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ಕೂಡ ಪ್ರಾರಂಭ ಮಾಡುತ್ತೆ ಅನ್ನುವಂಥ ಒಂದು ಭಯ ಅಮೇರಿಕಾಗೆ ಯಾವಾಗಲೂ ಕಾಡ್ತಾನೇ ಇದೆ. ಉತ್ತಮವಾಗಿರ್ತಕ್ಕಂಥ ಫ್ಯೂಷನ್ ಟೈಪ್ ಬಾಂಬ್ ಹಾಗೆ ಇನ್ನೊಂದು ನ್ಯೂಕ್ಲಿಯರ್ ಬಾಂಬ್ 2 ಕೂಡ ರೆಡಿ ಆಗುತ್ತೆ. ಹಾಗೆ ಟೆಸ್ಟಿಂಗಿಗೆ ಕೂಡ ಬರುತ್ತೆ. ಇದನ್ನು ಇಲ್ಲಿಗೆ ಮುಗಿಸ್ತಾ ಇನ್ನೊಂದು ಕೊನೆಯ ಪಾರ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇಷ್ಟನ್ನು ಹೇಳ್ತಾ ಈ ಪಾರ್ಟ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.